ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಶನಿವಾರ ಬೆಳಗ್ಗೆಯಿಂದ ಟ್ವಿಸ್ಟ್ ಮೇಲ್ ಟ್ವಿಸ್ಟು. ಅಬ್ಬಬ್ಬಬ್ಬಬ್ಬಾ, ಏನು ಹೋರಾಟ ಅಂತೀರಾ, ಅದೇನು ರೊಚ್ಚಿಗೆದ್ದಿದ್ದಂತೀರಾ, ಏನು ಅಳು ಅಂತೀರಾ. ಒಂದೊಂದು ಆ್ಯಕ್ಟಿಂಗಿಗೂ ಒಳ್ಳೆ ಪೇಮೆಂಟ್ ಮಾಡಬೇಕಾಗ್ಬೋದು ಬಿಡಿ ಪಾಪ. ಮೊದಲು ಕಣ್ಣೀರ ಕಥೆಯಿಂದ ಆರಂಭ ಮಾಡೋಣ. ವಿಡಿಯೋ ನೋಡ್ಕೊಂಡು ಬನ್ನಿ. ಅಯ್ಯೋ, ಅಭಿಜಿತ್ ದೀಪ್ಗೆ ಅವರು ಅಳ್ತಾ ಕೂತಿದ್ದಾರೆ. ನಾನು ಅರವಿಂದ್ ಕೇಜ್ರಿವಾಲ್ ಅವರ ವಿಡಿಯೋ ಕೂಡ ಹಾಕ್ತೀನಿ. ಇದರಲ್ಲಿ ಯಾರು ಬೆಟರ್ ಆಗಿ ಹತ್ತಿದ್ದಾರೆ ಅನ್ನುವಂಥದ್ದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಯಾಕೆ ಅಭಿಜಿತ್ ದೀಪ್ಗೆ ಅವ್ರ ಹತ್ರ? ಅದಕ್ಕೂ ಮೊದಲು ಇನ್ನೊಂದು ಸೀನ್ ಇದೆ, ಅದು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಅಯ್ಯೋ, ಸಿಜೆಪಿ ಪ್ರತಿಭಟನೆಯಲ್ಲಿ ಅಭಿಜಿತ್ ದೀಪ್ಗೆ ರಸ್ತೆ ಮಧ್ಯದಲ್ಲಿ ಸೋನಂ ವಾಂಗ್ಚುಕ್ ಅವರ ಫೋಟೋವನ್ನ ಹಿಡ್ಕೊಂಡು ಕೂತಿದ್ದಾರೆ. ನೋಡಿದ್ರೆ ಸೋನಂ ವಾಂಗ್ಚುಕ್ ಅವ್ರಿಗೇನು ಆಗಿಬಿಟ್ಟಿದೆ ಅನ್ನೋ ರೀತಿ ಕಾಣಿಸುತ್ತೆ. ಯಾಕಂದ್ರೆ ಫೋಟೋ ಹಿಡ್ಕೊಂಡು ಕೂತಿದಾರಲ್ವಾ. ಬಟ್ ಅಂಥದ್ದೇನು ಆಗಿಲ್ಲ. ಇವ್ರದ್ದು ಆ ರೀತಿ ಬಿಂಬಿಸುವಂಥ ಪ್ರಯತ್ನ ಈ ಅವಿವೇಕಿದ್ದು ಅಲ್ಲ, ನಾನಲ್ಲ, ಜನ ಹೇಳ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಇವರ ನಾಟಕ ಒಂದೊಂದಲ್ಲ. ಇವರು ಕೇಜ್ರಿವಾಲ್ ಸ್ಟೂಡೆಂಟ್ಸೇ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಇವರೊಬ್ಬರೊಬ್ಬರದ್ದು ಕೂಡ. ವೀಕ್ಷಕರು, ಏನಾಯಿತು ಅಂತಂದ್ರೆ, ದೆಹಲಿಯ ಜಂತರ್ ಮಂತರಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ನಡೆಯುತ್ತೆ. ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಂತಹ ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರನ್ನ ದೆಹಲಿ ಪೊಲೀಸರು ಆಸ್ಪತ್ರೆಗೆ ಬೆಳ್ಳಂಬೆಳಗ್ಗೆ ಕರ್ಕೊಂಡು ಹೋಗ್ತಾರೆ. ಅವರನ್ನು ಈಗ ಸಫ್ದರ್ಗಂಜ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದ್ದಾರೆ. ಪೊಲೀಸರವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ ಮೇಲೆ ಈಗ ಜಂತರ್ ಮಂತರಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂಥವರನ್ನ ತೆರವುಗೊಳಿಸೋ ಕಾರ್ಯ ಇಲ್ಲಿ ಆರಂಭ ಆಗಿದೆ. ನೋಡಬಹುದು, ಸ್ವಚ್ಛ ಭಾರತ ಅಭಿಯಾನ. ಕಾಕ್ರೋಚ್ ಅಲ್ಲಿ ಫುಲ್ ರಾಡಿ ಎಬ್ಬಿಸಿದ್ಯಂತೆ, ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ವೀಕ್ಷಕರೇ, ಬೆಳಗ್ಗೆ ಪೊಲೀಸ್ ಭದ್ರತೆಯ ಜೊತೆಗೆ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ್ಲೂ ಕೂಡ ಅಲ್ಲಿದ್ದಂಥ ಒಂದಷ್ಟು ಮಂದಿ ಗದ್ದಲವನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಪೊಲೀಸರ ಕಾರ್ಯಾಚರಣೆಗೆ ಅಡ್ಡಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಪೊಲೀಸರು ಅತ್ಯಂತ ಸಂಯಮದಿಂದ ವರ್ತಿಸಿ ಪೂರ್ವ ಸಿದ್ಧತೆಯ ಜೊತೆಗೆ ಬಂದು ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ನೋಡ್ಕೊಳ್ತಾರೆ. ವಾಂಗ್ಚುಕ್ ಅವರನ್ನ ಸುರಕ್ಷಿತವಾಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅದಾದ ಮೇಲೆ ದೆಹಲಿ ಪೊಲೀಸರು ಪ್ರತಿಭಟನಾಕಾರರಿಗೆ ಜಂತರ್ ಮಂತರನ್ನ ಶಾಂತಿಯುತವಾಗಿ ಖಾಲಿ ಮಾಡ್ರಪ್ಪ ಅಂತ ಮನವಿ ಕೂಡ ಮಾಡಿದ್ದಾರೆ. ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಪೊಲೀಸರು. ಏನಂತ?
ಹೈಕೋರ್ಟ್ ಆದೇಶ, ಅದೇ ರೀತಿ ವೈದ್ಯಕೀಯ ತಜ್ಞರ ಸಲಹೆಯ ಪ್ರಕಾರ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಹದಗೆಟ್ಟಿರೋ ಹಿನ್ನೆಲೆಯಲ್ಲಿ ಅವರಿಗೆ ಅಗತ್ಯ ವೈದ್ಯಕೀಯ ಚಿಕಿತ್ಸೆ ಕೊಡೋದಕ್ಕೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಈ ಕಾರ್ಯವನ್ನ ಪೊಲೀಸರು ಅತ್ಯಂತ ಸಂಯಮದಿಂದ ಸುರಕ್ಷಿತವಾಗಿ ನೆರವೇರಿಸಿದ್ದಾರೆ. ಜಂತರ್ ಮಂತರಲ್ಲಿರುವಂತಹ ಪ್ರತಿಭಟನಾಕಾರರು ಶಾಂತಿಯುತವಾಗಿ ಸ್ಥಳವನ್ನ ತೆರವುಗೊಳಿಸಬೇಕು ಅಂತ ಮನವಿ ಮಾಡ್ತೀವಿ. ಸೊ ಈ ಮೂಲಕ ಜಂತರ್ ಮಂತರಲ್ಲಿ ನಡೀತಾ ಇರುವಂತಹ ಈ ಒಂದು ನಾಟಕ ಏನಿದೆ, ಇದು ಅಂತಿಮ ಹಂತದ ಕಡೆಗೆ ಸಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಪರಿಸ್ಥಿತಿಯ ಸಂಪೂರ್ಣ ಹೊಣೆಯನ್ನ ಪೊಲೀಸರು ವಹಿಸಿಕೊಂಡಿದ್ದಾರೆ. ವೀಕ್ಷಕರ, ಈ ಪ್ರತಿಭಟನೆ ಆರಂಭ ಆದಂತಹ ಮೂಲ ಉದ್ದೇಶ ಏನಿದೆ ಅದನ್ನ ಸಿಜೆಪಿನೇ ಮರೆತು ಬಿಟ್ಟಿದೆ. ಸೋನಂ ವಾಂಗ್ಚುಕ್ ಅವರನ್ನ ಉಪವಾಸ ಸತ್ಯಾಗ್ರಹದಲ್ಲಿ ಕೂರಿಸಿ ವಿರೋಧ ಪಕ್ಷದ ನಾಯಕರು ಮೋದಿ ಸರ್ಕಾರವನ್ನ ಕೆಳಗಿಳಿಸುವಂತಹ ಪ್ಲಾನ್ ಅನ್ನ ಮಾಡ್ತಾ ಇತ್ತು. ತಮ್ಮ ರಾಜಕೀಯ ಲಾಭವನ್ನು ಪಡೆಯುವಂತ ಪ್ರಯತ್ನವನ್ನ ಮಾಡ್ತು. ವಾಂಗ್ಚುಕ್ ಆರೋಗ್ಯ ಹದಗೆಡ್ತಾ ಇದ್ರು ಕೂಡ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಬದಲು ಉಪವಾಸವನ್ನು ಮುಂದುವರಿಸಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಉಪವಾಸವನ್ನ ಅಂತ್ಯಗೊಳಿಸೋ ಬದಲು ಅವರ ಮೂಲಕ ಮೋದಿ ಸರ್ಕಾರವನ್ನ ಮಣಿಸಬೇಕು ಅಂತ ಒಂದಷ್ಟು ಮಂದಿ ಹೊರಟು ನಿಂತಿದ್ರು. ವೀಕ್ಷಕರ, ಅಭಿಜಿತ್ ದೀಪ್ಗೆ ಪ್ಲಾನ್ ಮಾಡಿದ ಹಾಗೆ ಮೊದಲಿಗೆ ಯಾವುದು ವರ್ಕೌಟ್ ಆಗಲಿಲ್ಲ. ಹೆಂಗೆ ಸ್ಟಾರ್ಟ್ ಆಯ್ತು ಅನ್ನೋದು ಗೊತ್ತಲ್ವ ನಿಮಗೆ? ಯಾವುದು ವರ್ಕೌಟ್ ಆಗಲಿಲ್ಲ. ಆಮೇಲೆ ದಿನ ಕಳೆದ ಹಾಗೆ ಅಲ್ಲಿ ಜನಸಂದಣಿ ಕಡಿಮೆ ಆಗ್ತಾ ಹೋಯ್ತು. ಬೆರಳೆಣಿಕೆ ಜನ ಇರ್ತಾ ಇದ್ರು. ಇದ್ದಂಥವ್ರು ಕೂಡ ವಿಚಿತ್ರವಾಗಿ ವರ್ತಿಸ್ತಾ ಇದ್ರು. ಒಂದಷ್ಟು ಮಂದಿ ಪ್ರತಿಭಟನೆಯಿಂದ ಹಿಂದೆ ಸರಿದ್ರು. ಪ್ರತಿಭಟನೆಯ ತೀವ್ರತೆ ಕುಗ್ತಾ ಹೋಯ್ತು. ಅದಾದ ನಂತರ ಈ ಅಭಿಜಿತ್ ದೀಪ್ಗೆ ಏನ್ ಮಾಡ್ತಾನೆ, ವಿರೋಧ ಪಕ್ಷದ ನಾಯಕರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆ ವಾತಾವರಣವನ್ನು ಇನ್ನಷ್ಟು ರಾಜಕೀಯಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಿಂದೂ ವಿರೋಧಿಗಳು, ದೇಶ ವಿರೋಧಿಗಳು ಎಲ್ಲ ಬಂದುಬಿಟ್ರಲ್ವಾ. ಈ ಸಂದರ್ಭದಲ್ಲಿ ಉಪವಾಸದಲ್ಲಿರುವಂತಹ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಸರ್ಕಾರ ಗಮನನೇ ಹರಿಸ್ತಾ ಇಲ್ಲ. ಪ್ರತಿಭಟನಾಕಾರರ ಧ್ವನಿಯನ್ನ ಕೇಳ್ತಾನೇ ಇಲ್ಲ. ಆರೋಪವನ್ನ ಮಾಡಿದ್ಯೂರು. ಅದಕ್ಕೆ ಈಗ ಸರ್ಕಾರ ಆಗಿರಬಹುದು, ದೆಹಲಿ ಪೊಲೀಸರಾಗಿರಬಹುದು, ಸೋನಂ ವಾಂಗ್ಚುಕ್ ಅವರ ಆರೋಗ್ಯದ ಗಂಭೀರತೆಯನ್ನ ಗಮನದಲ್ಲಿಟ್ಕೊಂಡು ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಟ್ ಈಗ ಆ ವಿಚಾರವನ್ನ ಹಿಡ್ಕೊಂಡೆ ಅದನ್ನ ವಿರೋಧಿಸಿ ಇವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಏನ್ ಹೇಳಬೇಕು? ಅಂದ್ರೆ ಏನ್ ನಿಮ್ಮ ಪ್ರಕಾರ? ಸೋನಂ ವಾಂಗ್ಚುಕ್ ಅವರಿಗೆ ಏನಾದ್ರೂ ಪರವಾಗಿಲ್ವಾ? ಈ ಅಭಿಜಿತ್ ದೀಪ್ಗೆ ಸೋನಂ ವಾಂಗ್ಚುಕ್ ಅವರನ್ನ ಕರ್ಕೊಂಡು ಹೋದ್ರಲ್ವಾ ಆಸ್ಪತ್ರೆಗೆ, ಅದಾದ ನಂತರ ಮೀಡಿಯಾ ಮುಂದೆ ಬಂದು ಹೇಳ್ತಾನೆ, ಬೆಳಿಗ್ಗೆ 7 ಗಂಟೆಗೆ ನಾನು ಹೊರಗೆ ಹೋಗಿದ್ದೆ, ಪೊಲೀಸರು ಇಲ್ಲಿಗೆ ಬರ್ತಾರೆ, ಸೋನಂ ಸರ್ ಅವರನ್ನ ನಿಂದಿಸಿ. ಅಬ್ಬಾ, ಸುಳ್ಳು ಹೇಳೋದಕ್ಕೊಂದು ಲಿಮಿಟ್ ಬೇಡವಾ? ಸೋನಂ ಸರ್ ಅವರನ್ನ ನಿಂದಿಸಿ ಅವರನ್ನ ಬಲವಂತವಾಗಿ ಎಳ್ಕೊಂಡು ಹೋಗ್ಬಿಟ್ರು. 60 ವರ್ಷದ ವ್ಯಕ್ತಿಯೊಬ್ರು 20 ದಿನಗಳಿಂದ ಉಪವಾಸ ಕೂತಿದ್ರು, ಸ್ವಲ್ಪನೂ ಆಹಾರ ಸೇವನೆ ಮಾಡಲಿಲ್ಲ. ಅಂತಹ ವ್ಯಕ್ತಿಯನ್ನ ದೆಹಲಿ ಪೊಲೀಸರು ಬಲವಂತವಾಗಿ ಎಳ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅವರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಈ ವಿಚಾರ ಗೊತ್ತಾಗಿ ನಾನು ನನ್ನ ಸ್ನೇಹಿತನ ಮನೆಯಿಂದ ಜಂತರ್ ಮಂತರಿಗೆ ಬರ್ತಾ ಇದ್ದಾಗ ಪೊಲೀಸರು ನನ್ನ ಮೇಲೆ ಕೂಡ ಹಲ್ಲೆ ನಡೆಸಿದ್ರು. ಇವರು ಪೊಲೀಸರೇ ಅಲ್ಲ, RSS ಗೂಂಡಾಗಳು. ನಾನು ಹೇಳ್ತಾ ಇರೋದಲ್ಲ, ಅಭಿಜಿತ್ ದೀಪ್ಗೆ ಪೊಲೀಸರನ್ನ RSS ಗೂಂಡಾಗಳು ಅಂತ ಕರೆದಿದ್ದು. ಕೇಳ್ತಾನೆ, ನಾನೇನು ಅಪರಾಧಿನ? ಇವ್ರು ಪೊಲೀಸರೇ ಅಲ್ಲ, ಇವ್ರು RSS ಗೂಂಡಾಗಳು. ವಾಹ್, ಬರ್ಬೇಕು, ಇನ್ನೂ ಮುಖವಾಡ ಹೊರಗೆ ಬರಬೇಕು. ಸಾಕಾಗಲ್ಲ ಇದೆಲ್ಲ. ಸೋನಂ ವಾಂಗ್ಚುಕ್ ಅವರನ್ನ ಹೆಂಗ ಕರ್ಕೊಂಡು ಹೋದ್ರ ಅನ್ನುವಂಥದ್ದಕ್ಕೆ ಯಾಕೆ ವಿಡಿಯೋ ಪ್ರೂಫ್ ಇಲ್ವಾ? ಅಭಿಜಿತ್ ದೀಪ್ಗೆ ನೋಡ್ಲಿಲ್ವಾ? ಹಲ್ಲೆ ಅಂತೆ ಬಿಟ್ರೆ ಇನ್ನೇನು ಹೇಳ್ತಾರೆ. ಅದಿರ್ಲಿ, ಈ ಅಭಿಜಿತ್ ದೀಪ್ಗೆ ಒಂಚೂರಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ ಅಂತ ನಾನು ಕೇಳ್ತೀನಿ. ಪಾಪ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹದಲ್ಲಿದ್ದಾರೆ. ಜಂತರ್ ಮಂತರಲ್ಲಿ ಪಾಪ ಅಲ್ಲಿ ಓಪನ್ ಗ್ರೌಂಡ್ ಅಲ್ಲಿ ಮಲ್ಕೊಳ್ತಾರೆ. ಅವರಿಗೆ ಎಲ್ಲ ವ್ಯವಸ್ಥೆ ಅಲ್ಲೇ. ಇನ್ನುಳಿದಂತ ಸಿಜೆಪಿ ಪ್ರತಿಭಟನಾಕಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಜಂತರ್ ಮಂತರಲ್ಲೇ ಇರಬೇಕು.
ಈ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿ ಮಾತ್ರ ತನಗೆ ಬೇಕಾದ ಹಾಗೆ ತನ್ನ ಸ್ನೇಹಿತನ ಮನೆಗೆ ಹೋಗ್ತಾನೆ, ಅದೇನೋ ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದು ಅಂತ ಹೇಳ್ತಾನೆ, ಮಲ್ಗೋದಕ್ಕೂ ಹೋಗ್ತಾನೋ ಗೊತ್ತಿಲ್ಲ. ಅಂದ್ರೆ ಈತ ಚೆನ್ನಾಗಿ AC ರೂಮಲ್ಲಿ ಒಳ್ಳೆ ಫೆಸಿಲಿಟಿಯಲ್ಲಿ ಹೇಗೆ ಬೇಕೋ ಹಾಗೆ ದಿನಕ್ಕೆ 10 ಸಾರಿ ತಿನ್ಕೊಂಡು ಆಟ ಆಡ್ಕೊಂಡು ಹೊರಗಡೆ ಹೋಗಿ ಫ್ರೆಂಡ್ ಮನೆಗೆ ಹೋಗಿ ಎಲ್ಲ ಚಿಲ್ ಮಾಡ್ಕೊಂಡು ಇರಬಹುದು. ಅಲ್ಲಿ ಸೋನಂ ವಾಂಗ್ಚುಕ್ ಅವ್ರು ಮಾತ್ರ ಪಾಪ ಉಪವಾಸ ಸತ್ಯಾಗ್ರಹ, ಏನಿಲ್ಲ ಅವರಿಗೆ. ಅವರ ಹೆಸರನ್ನ ಹೇಳ್ಕೊಂಡು ಈತ ಪ್ರತಿಭಟನೆ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಏನ್ ಲೀಡ್ ಮಾಡ್ತಾ ಇದ್ದೀರಾ? ಯಾವ ಸೀಮೆ ಪ್ರತಿಭಟನೆ? ಏನ್ ನ್ಯಾಯ ಕೇಳ್ತೀರಾ? ಇನ್ನೊಬ್ರು ಜೀವವನ್ನ ಕೊಡ್ಲಿ, ಅದರಲ್ಲಿ ನಾನು ಹೀರೋ ಆಗಿಬಿಡ್ತೀನಿ ಅಂತನಾ? ಇವತ್ತು ಯಾರೋ ಅಭಿಜಿತ್ ದೀಪ್ಕೆಯ ಮುಖಕ್ಕೆ ಹೆಣ್ಣು ಮಗಳೊಬ್ರು ಇಂಕ್ ಹಾಕಿದ್ದಾರೆ. ಜನರ ಆಕ್ರೋಶ ಹೆಂಗಿರ್ಬೋದು ಯೋಚನೆ ಮಾಡಿ. ಅಂದ್ರೆ ನಿಮಗಳ ನಾಟಕ ಏನನ್ನುವಂಥದ್ದು ಜನರಿಗೆ ಅರ್ಥ ಆಗಿದೆ. ಅವ್ರು ಮಾಡಿ ತಪ್ಪಿರಬಹುದು, ಬಟ್ ಇದೆಲ್ಲ ಜನರಿಗೆ ಹೆಂಗ್ ಕನ್ವೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ಈ ಕಾಕ್ರೋಚ್ ಪಾರ್ಟಿ ಏನಿದೆ, ಇವರು ಸೋನಂ ವಾಂಗ್ಚುಕ್ ಅವರ ಹತ್ಯೆ ಸಂಚನ ರೂಪಿಸಿತ್ತು ಅನ್ನುವಂಥ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಸೋನಂ ವಾಂಗ್ಚುಕ್ ಪರವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಏಕಾಏಕಿ ಪೇಡ್ ಕ್ಯಾಂಪೇನ್ ಶುರು ಮಾಡಿದ್ರು. ಬಹಳಷ್ಟು ಮಂದಿ ಹೇಳಿದ್ರು, ನಮಗೆ ಹಣ ಕೊಡ್ತಾ ಇದ್ದಾರೆ, ನೀವು ಇವರ ಪರವಾಗಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ. ಹಣ ಕೊಟ್ಟು ಮಾಡಿಸ್ತಾ ಇದ್ರು. ಅದು ಇವರ ಸಂಚಿನ ಭಾಗ ಆಗಿತ್ತು. ಅಂಡ್ ಆ ಕ್ಯಾಂಪೇನ್ ಹಿಂದೆ ಯಾರಿದ್ರೋ ಅವ್ರಗಳ ಪ್ರಕಾರ 19ನೇ ತಾರೀಕು ವಾಂಗ್ಚುಕ್ ಅವರ ಸಾವಾಗಬೇಕಾಗಿತ್ತು. ಒಂದಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ ಈಗ, ಗೊತ್ತಿಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ, ಬಟ್ ಮಾಹಿತಿಗಳು ಬರ್ತಾ ಇದೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಲ್ವಾ? ಈ ಅಭಿಜಿತ್ ದೀಪ್ಕೆ ಹೇಳ್ತಾನೆ, ಇಷ್ಟು ದಿನ ಧರ್ಮೇಂದ್ರ ಪ್ರಧಾನ್ ಮಾತ್ರ ರಿಸೈನ್ ಮಾಡ್ಲಿ ಅಂತ ನಾನು ಹೇಳ್ತಾ ಇದ್ದೆ, ಈಗ ಹೇಳ್ತೀನಿ ಮೋದಿ ಕೂಡ ರಿಸೈನ್ ಮಾಡಬೇಕು. ಹಾ, ನೀವು ಹೇಳಿದ ಕೂಡಲೇ ಮೋದಿ ಹೋಗಿ ರಿಸೈನ್ ಮಾಡಿಬಿಡ್ತಾರೆ. ಇವತ್ತು ಮೋದಿ ಬಗ್ಗೆ ಈ ಯೋಗ್ಯತೆ ಇಲ್ಲದ ವ್ಯಕ್ತಿ ಬಹಳ ಕೀಳಾಗಿ ಮಾತಾಡಿದ್ದಾನೆ. ಅವರವರ ಯೋಗ್ಯತೆ, ಅವರವರ ಮುಖವಾಡ ಸಮಯಕ್ಕೆ ತಕ್ಕ ಹಾಗೆ ಕಳಿಸ್ತಾ ಇದೆ. ವೀಕ್ಷಕರು, ಜುಲೈ 20ನೇ ತಾರೀಕು ವಿರೋಧ ಪಕ್ಷ ಅದೇ ರೀತಿ ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸಂಸತ್ತಿಗೆ ಮುತ್ತಿಗೆ ಹಾಕುವಂತ ಪ್ಲಾನ್ ಆಗಿತ್ತು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ಅಲ್ವಾ? ಸೊ ಅದಕ್ಕೂ ಮುನ್ನ ಈ ವಿರೋಧ ಪಕ್ಷಗಳೆಲ್ಲ ಸೇರಿ ಈ ಪಕ್ಷದ ವೇದಿಕೆಯನ್ನ ಬಳಸ್ಕೊಂಡು ಯುವಕರನ್ನ ಬೀದಿಗೆ ಎಳೆಯುವಂಥ ಪ್ರಯತ್ನವನ್ನ ಮಾಡಿದ್ರು. ಬಟ್ ಕಾನೂನು ಸುವ್ಯವಸ್ಥೆ ಹದಗೆಡದ ಹಾಗೆ ದೆಹಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗ ಕೈಗೊಂಡಿದ್ದಾರೆ. ಇನ್ನು ರೈತ ಮುಖಂಡ ರಾಕೇಶ್ ಟಿಕಾಯತ್, ರೈತರು ಸಂಪೂರ್ಣ ಸಿದ್ಧರಾಗಿಬಿಟ್ಟಿದ್ದಾರೆ, ಯಾವಾಗ ಬೇಕಾದರೂ ಬೀದಿಗೆ ಇಳಿಬಹುದು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಗಳಾಗಿರ್ಬೋದು, ಅಲ್ಲಿ ನಿರ್ಮಾಣ ಆಗ್ತಾ ಇದ್ದಂತಹ ವಾತಾವರಣ ಆಗಿರ್ಬೋದು, ಆ ಪರಿಸ್ಥಿತಿ ಆಗಿರ್ಬೋದು, ಇವೆಲ್ಲವನ್ನ ಗಮನಿಸಿದಂತಹ ದೆಹಲಿ ಪೊಲೀಸರು ಈಗ ಕ್ರಮವನ್ನ ಕೈಗೊಂಡಿದ್ದಾರೆ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಹದಗೆಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದಾದ ನಂತರ ದೆಹಲಿ ಪೊಲೀಸರು ಫುಲ್ ಅಲರ್ಟ್ ಮೋಡಲ್ ಇದ್ದಾರೆ. ಇವ್ರುಗಳು ಏನು ಬೇಕಾದ್ರೂ ಮಾಡಬಹುದು, ಯಾಕಂದ್ರೆ ಪ್ಲಾನ್ ಏನು ಚಿಕ್ಕದಿಲ್ಲ. ಇವರ ಹಿಂದೆ ದೊಡ್ಡ ದೊಡ್ಡ ಕೈಗಳು ಕೂಡ ಇದ್ದಾವೆ. ಜಂತರ್ ಮಂತರಲ್ಲಿ ಇರುವಂತಹ ಪ್ರತಿಭಟನಾಕಾರರಿಗೆ ಈಗ ಪೊಲೀಸರು ಶಾಂತಿಯುತವಾಗಿ ಸ್ಥಳವನ್ನು ದಯವಿಟ್ಟು ಖಾಲಿ ಮಾಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಈಗ ವಿರೋಧ ಪಕ್ಷದವರೆಲ್ಲ ಒಬ್ಬೊಬ್ಬರಾಗೆ ವಾಂಗ್ಚುಕ್ ಅವರನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರಲ್ವಾ, ಇದರ ವಿರುದ್ಧ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರ ಆಸೆ ಏನಾಗಿತ್ತು? ವಾಂಗ್ಚುಕ್ ಅವರ ಜೀವದ ಜೊತೆಗೆ ಆಟವನ್ನ ಆಡ್ತಾ ಇದ್ರೆ ಇವರೆಲ್ಲ. ಪಾಪ ಇವರಿಗೀಗ ಪ್ಲಾನ್ ಫ್ಲಾಪ್ ಆಯಿತು ಅನ್ನುವಂಥ ಟೆನ್ಷನ್. ಬಟ್ ಮೇಲೆ ಕೂತಿರೋದು ಯಾರು ಹೇಳಿ? ಮೋದಿ, ಅಮಿತ್ ಶಾಜಿ. ಯಾರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಅವರಿಗೂ ಗೊತ್ತಿರುತ್ತೆ ಬಿಡಿ. ಅಸಲಿ ಯಾವುದು, ನಕಲಿ ಯಾವುದು ಎಲ್ರಿಗೂ ಗೊತ್ತಿದೆ, ಗೊತ್ತಾಗಿದೆ ಬಿಡಿ, ಅಷ್ಟೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.